ಓಕೆ, ಹಾಗೆ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಂದು ಶಾಲೆಗೊಬ್ರು ವಯಸ್ಸಾಗಿರುವಂತ ಮೇಷ್ಟ್ರು ಪ್ರತಿದಿನ ತನ್ನ ಹಳೆ ಸೈಕಲ್ ನಲ್ಲಿ ಶಾಲೆಗೆ ಹೋಗಿ ಪಾಠ ಮಾಡಿ ಬರ್ತಾ ಇದ್ರು. ಆದ್ರೆ ಒಂದ್ ದಿವಸ ಶಾಲೆಗೆ ಹೋಗುವಾಗ ಮೇಷ್ಟ್ರ ಸೈಕಲ್ ನ ಚೈನ್ಗೆ ಹಾಕಿದಂತ ಗ್ರೀಸ್ ಮೇಷ್ಟ್ರು ಹುಟ್ಟಿದ್ದಂತ ಬಿಳಿ ಪಂಚೆಗೆ ಸ್ವಲ್ಪ ತಾಗ್ತದೆ. ಇದು ಮೇಷ್ಟ್ರ ಗಮನಕ್ಕೆ ಬಂದಿರಲ್ಲ. ಆದ್ರೆ ಇದನ್ನು ನೋಡಿದಂತ ಒಬ್ಬ ವಿದ್ಯಾರ್ಥಿ ಮೇಷ್ಟ್ರನ್ನು ಹಿಂಬಾಲಿಸ್ಕೊಂಡು ಬರ್ತಾನೆ, ಮೇಷ್ಟ್ರಿಗೆ ವಿಚಾರ ತಿಳಿಸ್ಬೇಕು ಅಂತ. ಆದ್ರೆ ಅಷ್ಟರೊಳಗಡೆ ಮೇಷ್ಟ್ರು ತರಗತಿ ಆರಂಭಿಸಿರ್ತಾರೆ. ಅದೇ ತರಗತಿಯಲ್ಲಿ ಬಂದು ಕೂತಂತ ವಿದ್ಯಾರ್ಥಿಯ ಸಂಪೂರ್ಣ ಗಮನ ಮೇಷ್ಟ್ರನ ಬಿಳಿ ಪಂಚೆಯಲ್ಲಾದಂತ ಕಪ್ಪು ಕಲೆಯ ಮೇಲಿತ್ತು ವಿನಃ ಅವತ್ತಿನ ಪಠ್ಯ ವಿಷಯಗಳು ಯಾವುದು ಕೂಡ ಆ ಒಂದು ವಿದ್ಯಾರ್ಥಿಗೆ ಅರ್ಥ ಇರಲ್ಲ. ತರಗತಿ ಮುಗಿಸಿದ ನಂತರ ವಿದ್ಯಾರ್ಥಿ ಮೇಷ್ಟ್ರನ್ನು ಹಿಂಬಾಲಿಸ್ಕೊಂಡು ಹೋಗಿ ಮೇಷ್ಟ್ರಿಗೆ ವಿಚಾರ ತಿಳಿಸ್ತಾನೆ, ಪಂಚೆಯಲ್ಲಿ ಕಲೆಯಾಗಿರೋದನ್ನು. ಮೇಷ್ಟ್ರು ಕ್ಲೀನ್ ಮಾಡ್ಕೊಳ್ತಾರೆ. ವಿದ್ಯಾರ್ಥಿಯ ಮುಖದಲ್ಲಿ ಏನೋ ಒಂದು ಸಾಧಿಸ್ಬಿಟ್ಟೆ ಅನ್ನೋ ಒಂದು ಸಂತೋಷ ಕಾಣ್ತಾ ಇತ್ತು. ಆ ವರ್ಷದ ಎಲ್ಲಾ ತರಗತಿಗಳು ಮುಗಿಸಿದ ನಂತರ ಪರೀಕ್ಷೆಯ ಫಲಿತಾಂಶ ನೋಡ್ಬೇಕಾದ್ರೆ ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ, ಆದ್ರೆ ಆ ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿರ್ತಾನೆ. ಇದನ್ನು ಗಮನಿಸಿದಂತ ಅವನ ತಾಯಿ ಮೇಷ್ಟ್ರಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ, ಮಗ ಯಾವ ವಿಷಯದಲ್ಲಿ ಫೇಲ್ ಆಗಿದ್ದಾನಂತ. ಅವನ ಉತ್ತರ ಪತ್ರಿಕೆಯನ್ನು ಪರೀಕ್ಷೆ ಮಾಡಿದಾಗ ಬರೀ 2 ಅಂಕಗಳಲ್ಲಿ ಆ ವಿದ್ಯಾರ್ಥಿ ಫೇಲ್ ಆಗಿರ್ತಾನೆ. ಆ ಒಂದು ವಿಚಾರವನ್ನು ಸರಿಯಾಗಿ ವಿಮರ್ಶೆ ಮಾಡಿದಾಗ ಯಾವಾಗ ಆ ವಿದ್ಯಾರ್ಥಿಯ ಗಮನ ಪಠ್ಯ ವಿಷಯ ಬಿಟ್ಟು ಮೇಷ್ಟ್ರ ಪಂಚೆಯಲ್ಲಾಗಿದ್ದಂತ ಕಪ್ಪು ಕಲೆ ಮೇಲೆ ಇತ್ತು ನೋಡಿ, ಅವತ್ತಿನ ಪಠ್ಯ ವಿಷಯದಲ್ಲೇ ಆ ವಿದ್ಯಾರ್ಥಿ ಫೇಲ್ ಆಗಿರ್ತಾನೆ. ಸ್ನೇಹಿತರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ತೀರಾ ಅನಿವಾರ್ಯ ಅಲ್ಲದ ವಿಷಯ, ತೀರಾ ಅವಶ್ಯಕತೆ ಇಲ್ಲದಿರುವಂತ ವಿಚಾರಕ್ಕೆ ನಮ್ಮ ಜೀವನದ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಾವು ಕೂಡ ನಮ್ಮ ಜೀವನದಲ್ಲಿ ಫೇಲ್ ಆಗಿರುವಂತ ಬಹಳಷ್ಟು ಉದಾಹರಣೆಗಳು ಕೂಡ ನೀವು ನೋಡಿರ್ಬೋದು. ಆದ್ರೆ ಇವತ್ತು ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿರುವಂತದ್ದು ಕೆಲವೊಂದು ಯೂಟ್ಯೂಬರ್ಸ್ ಮಿತ್ರರಿಗೆ. ಯಾಕೆಂದ್ರೆ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಸಿಗದೇ ಇರುವಂತ ಜೀವನಕ್ಕೆ ಬೇಕಾಗಿರುವಂತ ಬಹಳಷ್ಟು ಇನ್ಫಾರ್ಮೇಶನ್ಸ್ಗಳನ್ನು, ಮೋಟಿವೇಶನ್ಸ್ಗಳನ್ನು ಇವತ್ತಿನ ಯುವ ಜನತೆಗೆ ಕೊಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಆ ಒಂದು ಎಲ್ಲ ಯೂಟ್ಯೂಬರ್ಸ್ಗಳಿಗೆ, ಇವತ್ತು ಜಾಗೃತಿ ಮೂಡಿಸಿರುವಂತ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಇದನ್ನು ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಆಲ್.